ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಲುಪಿಸುವ ಅಚೀವರ್ಸ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಇವತ್ತಿನ ಮುಖ್ಯಾಂಶಗಳನ್ನು ನೋಡೋಣ. ಭಾರತದ ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಖಾಸಗಿ ರೈಲು, ಇದು ಒಂದು ಪ್ರೈವೇಟ್ ಟ್ರೈನ್ ಆಗಿದೆ. ಸೊ ಇದು ಯಾವ ಯೋಜನೆ ಅಡಿಯಲ್ಲಿ ಬಂದಿದೆ ಮತ್ತು ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ 2022 ಅಂದರೆ ವರ್ಲ್ಡ್ ಕಾಂಪಿಟೇಟಿವ್ ರ್ಯಾಂಕಿಂಗ್ಸ್ 2022 ಅಂತ ಕರಿತೇವೆ. ಸೊ ಅದು ಯಾವುದಂತ ನೋಡೋಣ. ನಂತರ ಭಾರತೀಯ ಪತ್ರಿಕಾ ಮಂಡಳಿಯ ಮುಖ್ಯಸ್ಥರು, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನಿದೆ, ಸೊ ಅದರ ನೂತನ ಮುಖ್ಯಸ್ಥರು ಯಾರು ಅಂತ ಒಂದು ನೇಮಕಾತಿಯನ್ನು ನೋಡೋಣ. ಹಾಗೆ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪೃಥ್ವಿ 2. ಸೊ ಈ ಪೃಥ್ವಿ 2 ಅಂತ ಒಂದು ಕ್ಷಿಪಣಿ ಇದೆ. ಸೊ ಇದ್ರ ಯಾವ ರೀತಿಯಾದಂತಹ ಕ್ಷಿಪಣಿ ಅಂತ ಹೇಳ್ಬಿಟ್ಟು ನೋಡೋಣ. ನಂತರ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವ ಉನ್ಮೇಷ ಅಂತ ಹೇಳ್ಬಿಟ್ಟು ಇದೊಂದು ಮೊದಲನೇ ಆಗ್ತಿರುವಂತಹ ಒಂದು ಇದು ಇಂಟರ್ನ್ಯಾಷನಲ್ ಲಿಟ್ರೇಚರ್ ಫೆಸ್ಟಿವಲ್ ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಲಾರ್ಜೆಸ್ಟ್ ಲಿಟ್ರೇಚರ್ ಫೆಸ್ಟಿವಲ್. ಸೊ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. 5G ಸ್ಪೆಕ್ಟ್ರಮ್, ನಂತರ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಶೃಂಗಸಭೆ 2022, ನಂತರ ಭಾರತದ ಜನನದ ಜೀವಿತಾವಧಿ. ಸೊ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು, ಈ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಏನು ಕರೀತಾರೆ, ಸೊ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ಜಾಗತಿಕ ಶಾಂತಿ ಸೂಚ್ಯಂಕ 2022 ಗ್ಲೋಬಲ್ ಪೀಸ್ ಇಂಡೆಕ್ಸಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಳ್ಳೋಣ. ವಿಶ್ವ ಮರುಭೂಮೀಕರಣ ಮತ್ತು ಉಬ್ಬರದ ದಿನ, ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಹೇಳ್ಬಿಟ್ಟು, ಸೊ ಅದು ಯಾವತ್ತೂ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋಣ. ಸೊ ಮೊದಲನೇ ಆರ್ಟಿಕಲ್ನ ನೋಡೋಣ. ಇದು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ತೆಗೆದುಕೊಂಡಂಥ ಒಂದು ಆರ್ಟಿಕಲ್. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ರೈಲ್ವೆ ಫ್ಲಾಗ್ಸ್ ಆಫ್ ಕಂಟ್ರೀಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ಅಂಡರ್ ಭಾರತ್ ಗೌರವ್ ಸ್ಕೀಮ್. ಸೊ ನೀವು ಭಾರತ್ ಗೌರವ್ ಸ್ಕೀಮ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಬೇಕು. ಸೊ ಇದೇನಂತ ಹೇಳಿದ್ರೆ, ಒಂದು ಥೀಮ್ ಬೇಸ್ಡ್ ಒಂದು ಟ್ರೈನ್ಸ್ ಆಗಿದೆ. ಸೊ ಒಂದು ಥೀಮ್ನ ಇಟ್ಕೊಂಡ್ಬಿಟ್ಟು ಆ ಟ್ರೈನನ್ನು ಬಿಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ರಾಮಾಯಣ ಥೀಮ್ ಬೇಸ್ಡ್ ಒಂದು ಟ್ರೈನ್ ಇದೆ. ಸೊ ಇದು ಆ ಟೆಂಪಲ್ಸನ್ನೇ ಹೋಗಲಿಕ್ಕೆ ಅಂತ, ಮತ್ತು ಭಾರತದಲ್ಲಿರುವಂತಹ ಹಲವಾರು ಪುಣ್ಯಕ್ಷೇತ್ರಗಳೇನಿದೆ ಅದಕ್ಕೆಲ್ಲ ಹೋಗುವಂತಹ ಒಂದು ಟ್ರೈನ್ಗಳಿದೆ. ಸೊ ಅದೇ ರೀತಿಯಾದಂತಹ ಈ ಭಾರತ್ ಗೌರವ್ ಸ್ಕೀಮ್ ಅಡಿಯಲ್ಲಿ ಮೊದಲನೇ ಬಾರಿಗೆ IRCTC ಅಲ್ಲದ, ಅಂದರೆ IRCTC ಸರ್ಕಾರಿ ಓನ್ ಮಾಡುವಂತಹ ಒಂದು ರೈಲ್ವೇಸ್ ಆಯಿತು. ಅಂದರೆ ಇದೊಂದು ಪ್ರೈವೇಟ್ ಆಗಿರುವಂತಹ ಮೊದಲನೇ ಟ್ರೈನ್ ಭಾರತ್ ಗೌರವ್ ಸ್ಕೀಮ್ ಅಡಿಯಲ್ಲಿ ಬಂದಿದೆ. ಸೊ ಇದು ಕೊಯಂಬತ್ತೂರಿಂದ ಶಿರ್ಡಿಗೆ ಒಂದು ಟ್ರೈನ್ನ ಬಿಟ್ಟಿದೆ. ಇದು ಭಾರತ್ ಗೌರವ್ ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಸೊ ಇದು ತಿರುಪೂರ್, ಎರೋಡ್, ಸೇಲಂ, ಯಲಹಂಕ ಮತ್ತು ಮಂತ್ರಾಲಯ ಮತ್ತು ಶಿರ್ಡಿಯನ್ನು ಹೋಗುತ್ತೆ. ಸೊ ಈ ಟ್ರೈನ್ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಇದು ಮೊದಲನೇ ಟ್ರೈನ್, ಪ್ರೈವೇಟ್ ಟ್ರೈನ್ ಭಾರತ್ ಗೌರವ್ ಸ್ಕೀಮ್ ಅಡಿಯಲ್ಲಿ ಮಾಡಿರುವಂಥದ್ದು. ಇದು ನವೆಂಬರ್ 2021ರಿಂದ ಈ ಭಾರತ್ ಗೌರವ್ ಸ್ಕೀಮ್ ಅಡಿಯಲ್ಲಿ ವರ್ಕ್ ಮಾಡ್ತಾ ಇತ್ತು. ಸೊ ಇವಾಗ ಮೊದಲನೇ ಒಂದು ಪ್ರೈವೇಟ್ ಟ್ರೈನನ್ನು ಬಿಟ್ಟಿದ್ದಾರೆ. ಸೊ ಇನ್ನು ಇದೇ ರೀತಿಯಾದಂತಹ ಸ್ಕೀಮ್ಗಳು ಯಾವ್ಯಾವುದು ಅಂತ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ, ಒಂದು ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಹೇಳ್ಬಿಟ್ಟಿದೆ. ಅಂದರೆ ಭಾರತವನ್ನು ನೋಡ್ಬೇಕಂತ ಹೇಳ್ಬಿಟ್ಟು ಸ್ವದೇಶ್ ದರ್ಶನ್ ಅಂತ ಒಂದು ಸ್ಕೀಮ್ ಅಡಿಯಲ್ಲಿ ಒಂದಿಷ್ಟು ಟ್ರೈನ್ಸ್ಗಳಿದ್ದಾವೆ. ಪ್ರಸಾದ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಸೊ ಇದೇನಂತ ಹೇಳಿದ್ರೆ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ಟ್ರೈನ್ಗಳ ಒಂದು ಸ್ಕೀಮ್ ಯೋಜನೆ. ಬುದ್ಧಿಸ್ಟ್ ಕಾನ್ಕ್ಲೇವ್ ಅಂತ ಹೇಳ್ಬಿಟ್ಟು ಒಂದು ಟ್ರೈನ್ಸ್ದು ಒಂದಿಷ್ಟು ಇದೆ. ಇನ್ನು ದೇಖೋ ಅಪ್ನೆ ದೇಶ್ ಅಂತ ಹೇಳ್ಬಿಟ್ಟು ಒಂದು ಇನಿಷಿಯೇಟಿವ್ ಕೂಡ ಇದೆ. ಸೊ ಇವೆಲ್ಲ ಸ್ಕೀಮ್ಗಳು ಭಾರತ್ ಗೌರವ್ ಸ್ಕೀಮ್ನ ಕೂಡ ಸೇರಿಸಿ ಭಾರತವನ್ನು ನೋಡುವಂತಹ ಮತ್ತು ಭಾರತದಲ್ಲಿ ಇರುವಂತಹ ಪುಣ್ಯಕ್ಷೇತ್ರಗಳಾಗಿರ್ಬೋದು ಮತ್ತು ಹಲವಾರು ಹಿಸ್ಟಾರಿಕ್ ಅಥವಾ ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು, ಸೊ ಅದನ್ನು ಟ್ರೈನ್ ಮುಖಾಂತರ ಕವರ್ ಮಾಡುವಂತಹ ಒಂದು ಯೋಜನೆ ಆಗಿದೆ. ಸೊ ಇದು ಮೊದಲನೇ ಪ್ರೈವೇಟ್ ಟ್ರೈನ್ ಆಗಿದೆ. ಸೊ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಕೊಯಂಬತ್ತೂರಿಂದ ಶಿರ್ಡಿಗೆ ಹೋಗುತ್ತೆ. ಸೊ ಇನ್ನು ಈ ಟ್ರೈನ್ ಬಗ್ಗೆ ಇನ್ನೊಂದೆಷ್ಟು ವಿಚಾರ ಏನು ತಿಳ್ಕೊಬೇಕಂತ ಹೇಳಿದ್ರೆ, ಈ ಟ್ರೈನ್ ಯಾರು ಬೇಕಾದರೂ ಹೈರ್ ಮಾಡ್ಬೋದು. ಅಂದರೆ ಇದೊಂದು ಪ್ರೈವೇಟ್ ಟ್ರೈನ್ ಆಗಿರೋದ್ರಿಂದ ಇದು IRCTCಗೆ ಬರೋದಿಲ್ಲ. ಸೊ ಇದು ಪ್ರೈವೇಟ್ ಟ್ರೈನ್ ಆಗಿರೋದ್ರಿಂದ ಈಗ ಒಂದು ಸ್ಕೂಲು ಅಥವಾ ಒಂದು ಇನ್ಸ್ಟಿಟ್ಯೂಷನ್, ಒಂದು ಆರ್ಗನೈಸೇಷನ್ ಈ ಟ್ರೈನನ್ನು ಖರೀದಿ ಮಾಡ್ಬೋದು. ಅಂದರೆ ಒಂದಿಷ್ಟು ಈಗ ಹೇಗೆ KSRTCಯಲ್ಲಿ ಬಸ್ಸನ್ನು ನಾವು ಒಂದು ಪ್ರೈವೇಟ್ ಬುಕ್ಕಿಂಗ್ ಮಾಡಿಕೊಂಡು ಟ್ರಿಪ್ಗಳಿಗೆ ಉಪಯೋಗಿಸ್ತೀವೋ, ಅದೇ ರೀತಿ ಈ ಪ್ರೈವೇಟ್ ಟ್ರೈನನ್ನು ನಾವು ಸ್ಕೂಲ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್ ಆಗಿರ್ಬೋದು ಬುಕ್ ಮಾಡಿಬಿಟ್ಟು ನಾವು ನಮ್ಮ ಇದಕ್ಕೆ ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಉಪಯುಕ್ತ ಆಗಿದೆ. ಸೊ ಮೊದಲನೇ ಬಾರಿಗೆ ಒಂದು ಟ್ರೈನನ್ನು ಒಂದು ಪ್ರೈವೇಟ್ ಓನ್ ಆಗಿರೋದ್ರಿಂದ ಸೊ ಇದನ್ನು ಸಾರ್ವಜನಿಕರು ತಮ್ಮ ಉಪಯುಕ್ತವಾಗಿ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಅಥವಾ ತಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಒಂದು ಟ್ರೈನನ್ನೇ ಬುಕ್ ಮಾಡಿಕೊಂಡು ಹೋಗ್ಬೋದಾಗಿದೆ.
ಸೊ ಇದೆಲ್ಲ ನೀವು ಗಮನಿಸ್ತಾ, ಸೊ ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಚಲಿತ ಘಟನೆ ಪ್ರಶ್ನೆ ನೋಡೋಣ. ಭಾರತದ ಯೋಜನೆಯ ಅಡಿಯಲ್ಲಿ ಭಾರತದ ಮೊದಲ ಖಾಸಗಿ ರೈಲು ಎಲ್ಲಿ ಕಾರ್ಯನಿರ್ವಹಿಸುತ್ತದೆ? ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ಆಪರೇಷನಲ್ ಅಂಡರ್ ಭಾರತ್ ಸ್ಕೀಮ್? 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಸೊ ಇದು ಏನು ಕೇಳಿದೆ ಅಂದರೆ ಭಾರತದ ಮೊದಲ ಪ್ರೈವೇಟ್ ಟ್ರೈನ್ ಎಲ್ಲಿ ಆಪರೇಷನ್ ಆಗ್ತಾಯಿದೆ ಮೊದಲನೇ ಬಾರಿಗೆ ಅಂತ. ಸೊ ನಿಮಗೆ ಗೊತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ, ಕೊಯಂಬತ್ತೂರಿಂದ ಶಿರಡಿಗೆ ತನಕ ಹೋಗುತ್ತೆ. ಇನ್ನು ಭಾರತದ ಮೊದಲ ಕಿಸಾನ್ ರೈಲು ಎಲ್ಲಿಂದ ಎಲ್ಲಿ ತನಕ ಹೋಗಿತ್ತಂದರೆ ದೇವಲಾಲಿ, ಮಹಾರಾಷ್ಟ್ರದಲ್ಲಿರುವ ದೇವಲಾಲಿಯಿಂದ ಬಿಹಾರದಲ್ಲಿರೋ ದಾನ್ಪುರ್ವರೆಗೆ ಮೊದಲ ಕಿಸಾನ್ ರೈಲು ಹೋಗಿತ್ತು. ಭಾರತದಲ್ಲಿ ರೈಲ್ವೆ ದೇಶದ ಅತಿದೊಡ್ಡ ಕುಸ್ತಿ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಿದೆ? ನಿಮಗೆ ಗೊತ್ತು, ಇಂಡಿಯನ್ ರೈಲ್ವೇಸ್ ಅವರು ಸ್ಪಾನ್ಸರ್ ಮಾಡಿರುವಂತಹ ಭಾರತದ ಅತಿದೊಡ್ಡ ಕುಸ್ತಿ ಅಕಾಡೆಮಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಕಿಶನ್ಗಂಜ್, ದೆಹಲಿ. ಇದು ನಾವು ಕಳೆದ ಒಂದಿಷ್ಟು ಹೋದ ತಿಂಗಳ ಮೇ ಕರೆಂಟ್ ಅಫೇರ್ಸ್ ಅಥವಾ ಏಪ್ರಿಲ್ ಕರೆಂಟ್ ಅಫೇರ್ಸ್ನಲ್ಲಿ ಇದನ್ನು ನಾವು ಕವರ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ಜಂಪ್ಸ್ 6 places ಟು 37th ರ್ಯಾಂಕ್ ಆನ್ IMD's ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ. ಇದು ಏನಂದರೆ ಸ್ಪರ್ಧಾತ್ಮಕ ಸೂಚ್ಯಾಂಕ ಅಂತ ಕರಿತೀವಿ. ಇದು IMD ಇಂದ ಬಿಡುಗಡೆ ಮಾಡಲಾಗುತ್ತೆ. IMD ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಇವರು ಪ್ರಪಂಚದಲ್ಲಿ ಇರುವಂತಹ ಒಂದು ಸ್ಪರ್ಧಾತ್ಮಕ ಭಾವನೆ ಇರುವಂತಹ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತ 37ನೇ ರ್ಯಾಂಕ್ ಬಂದಿದೆ. ಸೊ ಕಳೆದ ಬಾರಿ ಅದಕ್ಕೆ 43ನೇ ರ್ಯಾಂಕ್ ಬಂದಿತ್ತು. ಸೊ ಒಂದು 6 ರ್ಯಾಂಕ್ಗಳ ಉತ್ತಮ ರ್ಯಾಂಕ್ ಬಂದಿದೆ. ಸೊ ಇದರಲ್ಲಿ ಡೆನ್ಮಾರ್ಕ್ ಮುಂಚೆ 3rd ಪೊಸಿಷನಲ್ಲಿತ್ತು, ಈಗ ಮೊದಲನೇ ಪೊಸಿಷನ್ಗೆ ಬಂದಿದೆ. ಸ್ವಿಟ್ಜರ್ಲ್ಯಾಂಡ್ ಮುಂಚೆ ಟಾಪ್ ರ್ಯಾಂಕಿಂಗಲ್ಲಿ ಇದ್ದಿದ್ದು, ಈಗ 2nd ಪೊಸಿಷನ್ಗೆ ಬಂದಿದೆ. ಸಿಂಗಾಪುರ್ ಮುಂಚೆ ಕೂಡ 3rd ಸ್ಪಾಟಲ್ಲಿತ್ತು, ಈಗ 3rd ಸ್ಪಾಟಲ್ಲೇ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಈ ರೀತಿಯಾದಂತಹ ಇದು ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಅಂದರೆ ದೇಶಗಳಲ್ಲಿ ಕಾಂಪಿಟೇಟಿವ್ನೆಸ್ ಅಥವಾ ಸ್ಪರ್ಧಾತ್ಮಕ ಭಾವನೆಗಳಿರುವಂತಹ ದೇಶಗಳ ಪಟ್ಟಿ ಅಂತ ಹೇಳ್ಬಿಟ್ಟು ಕರೀಬೋದು. ಸೊ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗ COVID-19 ಆಗಿರ್ಬೋದು, ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಚೇಂಜ್ನ ಫೈಟ್ ಮಾಡೋ ರೀತಿ ಆಗಿರ್ಬೋದು. ಸೊ ಈ ರೀತಿಯಾದಂತಹ ವಿಚಾರಗಳಲ್ಲಿ ದೇಶಗಳು ಯಾವ ರೀತಿಯಾದಂತಹ ಸ್ಪರ್ಧಾತ್ಮಕ ಭಾವನೆಯನ್ನು ಮೂಡಿಸುತ್ತೆ ಅನ್ನೋ ಆಧಾರದ ಮೇಲೆ ಸೊ ಈ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಮೋದಿಜಿ ಅವರ ಒಂದು ನೆಟ್ 0 by 2070 ಅಂತ ಹೇಳ್ಬಿಟ್ಟು ಏನು ಈ ಕ್ಲೈಮೇಟ್ ಚೇಂಜನ್ನು ಹೋರಾಡಬೇಕು ಅಂತ ಹೇಳ್ಬಿಟ್ಟು ಒಂದಿದೆ. ಸೊ ಇದನ್ನು ಮತ್ತು ಇನ್ನೂ ಹಲವಾರು ಯೋಜನೆಗಳನ್ನು ಆಧಾರದ ಮೇಲೆ ಭಾರತಕ್ಕೆ 6 ರ್ಯಾಂಕ್ಗಳು ಉತ್ತಮ ಬಂದುಬಿಟ್ಟು ಈ ಬಾರಿ 37ನೇ ರ್ಯಾಂಕ್ ಬಂದಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ 2022ರಲ್ಲಿ ಭಾರತದ ಸ್ಥಾನ ಎಷ್ಟು? ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ 2022? ಸರಿಯಾದ ಉತ್ತರ 37ನೇದು. ಇನ್ನು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಾಂಕ 2021ರಲ್ಲಿ ಭಾರತದ ರ್ಯಾಂಕ್ 54ನೇ ಸ್ಥಾನ. ವಿಶ್ವ ಹೂಡಿಕೆ ವರದಿ 2022ರಲ್ಲಿ 7ನೇ ಸ್ಥಾನ. ಜಾಗತಿಕ ಸುಸ್ಥಿರ ಅಭಿವೃದ್ಧಿ ವರದಿ 2022ರಲ್ಲಿ 121ನೇ ಸ್ಥಾನ. ಸೊ ಇದೆಲ್ಲ ಬಗ್ಗೆ ನಿಮಗೆ ತಿಳಿದಿರಲಿ. ನೋಡಿ, ಇದೊಂದು ಇಂಪಾರ್ಟೆಂಟ್ ಸೆಕ್ಟರ್ ಆಫ್ ಕರೆಂಟ್ ಅಫೇರ್ಸ್. ಅಂದರೆ ಯಾವುದೇ ಒಂದು ರಿಪೋರ್ಟ್ ಅಥವಾ ಸೂಚ್ಯಾಂಕ ಬಂತು ಅಂದರೆ ಸೊ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವರದಿ ಬಂತು ಅಂದರೆ ಅದು ಯಾವುದರಿಂದ ಬಿಡುಗಡೆ ಮಾಡಲಾಗಿದೆ ಮತ್ತು ಇದರಲ್ಲಿ ಭಾರತದ ಸ್ಥಾನ ಏನು, ಅಕಸ್ಮಾತ್ ದೇಶದಲ್ಲಿ ರ್ಯಾಂಕಿಂಗ್ಸ್ನ ಬಿಟ್ಟಿದ್ರೆ ಯಾವ ರಾಜ್ಯ ಮೊದಲಿಗಿದೆ, ಮತ್ತು ನಮ್ಮ ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕದ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ, ಇದೆಲ್ಲ ನೀವು ವಿಚಾರಗಳನ್ನು ತಿಳ್ಕೊಬೇಕು. ಮತ್ತು ಅದು ಯಾವ ಕ್ಷೇತ್ರದಲ್ಲಿ ರ್ಯಾಂಕಿಂಗ್ ಇದೆ, ಮತ್ತು ಅದರಿಂದ ಏನು ಉಪಯುಕ್ತವಾಗಿದೆ, ಮತ್ತು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗುತ್ತೆ, ಇಷ್ಟೆಲ್ಲ ವಿಚಾರಗಳನ್ನು ನೀವು ರ್ಯಾಂಕಿಂಗ್ ಅಥವಾ ವರದಿಗೆ ಸಂಬಂಧಪಟ್ಟಂಗೆ ನೀವು ತಿಳ್ಕೊಬೇಕಾಗತ್ತೆ, ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂಗೆ. ಸೊ ಮುಂದಿನ ಆರ್ಟಿಕಲ್ ದ ಹಿಂದೂ ನ್ಯೂಸ್ ಪೇಪರ್ದು. ಸೊ ಇದು ಜಸ್ಟಿಸ್ ದೇಸಾಯಿ ಇಸ್ ದ ನ್ಯೂ ಪ್ರೆಸ್ ಕೌನ್ಸಿಲ್ ಚೀಫ್. ಸೊ ಈ ಪ್ರೆಸ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ. ಸೊ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಸ್ಟ್ಯಾಚ್ಯುಟರಿ ಬಾಡಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ 1966ಅಲ್ಲಿ ಸ್ಥಾಪನೆ ಆಗಿತ್ತು, ಸಂವಿಧಾನದ ಅಡಿಯಲ್ಲಿ ಸ್ಥಾಪನೆ ಆಗಿತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಅದರ ನೂತನ ಚೀಫ್ ಆಗಿ ಅಥವಾ ಚೇರ್ಪರ್ಸನ್ ಆಗಿ ಇತ್ತೀಚೆಗೆ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಅನ್ನೋರು ನೇಮಕ ಆಗಿದ್ದಾರೆ. ಸೊ ಇವ್ರು ಯಾರು ಅಂತ ಹೇಳಿದ್ರೆ, ಇವರು ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ನ ಮುಂಚೆ ಇರುವಂತಹ ಜಡ್ಜ್ ಅವ್ರಿಗೆ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅದ್ರದ್ದು ಚೇರ್ಪರ್ಸನ್ ಆಗಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದು ಒಂದು ವೈಸ್ ಪ್ರೆಸಿಡೆಂಟ್ ಎಂ ವೆಂಕಯ್ಯ ನಾಯ್ಡು ಆಗಿರ್ಬೋದು, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಥವಾ PSI ಮೆಂಬರ್ ಪ್ರಕಾಶ್ ದುಬೆ ಅವರೆಲ್ಲ ಈ ಅಪಾಯಿಂಟ್ಮೆಂಟನ್ನು ಅಪ್ರೂವ್ ಮಾಡಿದರು. ಸೊ ಇದೆಲ್ಲ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಭಾರತೀಯ ಪತ್ರಿಕಾ ಮಂಡಳಿ PCIಯ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? ಹೂ ಈಸ್ ಅಪಾಯಿಂಟೆಡ್ ಆಸ್ ದ ಹೆಡ್ ಆಫ್ ದ ಇಂಡಿಯನ್ ಪ್ರೆಸ್ ಕೌನ್ಸಿಲ್ PCI. ಸೊ ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ನಾನು ಈಗಿನೂ ನಿಮಗೆ ಆರ್ಟಿಕಲನ್ನು ಎಕ್ಸ್ಪ್ಲೇನ್ ಮಾಡ್ತಾ ನಾನು ನಿಮಗೆ ಹೇಳಿದ್ದೆ.
ಭಾರತೀಯ ಪತ್ರಿಕಾ ಮಂಡಳಿಯ ಮುಖ್ಯಸ್ಥರಿಗೆ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ರಂಜನಾ ಪ್ರಕಾಶ್ ದೇಸಾಯಿ. ಡಿಜಿಟಲ್ ಲಸಿಕೆಗಾಗಿ US ಪೇಟೆಂಟ್ ಕಚೇರಿಯಿಂದ ವಿಶ್ವದ ಮೊದಲ ಪೇಟೆಂಟ್ ಪಡೆದವರು ಯಾರು ಅಂದರೆ ಭಾರ್ಗವ್ ಶ್ರೀ ಪ್ರಕಾಶ್. ಇದು ನಿಮಗೆ ಗೊತ್ತಿರ್ಬೋದು, ಡಿಜಿಟಲ್ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ವಿ. ಕರ್ನಾಟಕದ ನೂತನ ಲೋಕಾಯುಕ್ತರು ಯಾರಂದರೆ BS ಪಾಟೀಲ್, ಇದು ಕೂಡ ನಾವು ಹೇಳಿದ್ವಿ. ನಂತರ SBIನ ನೂತನ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂದರೆ ಅಲೋಕ್ ಕುಮಾರ್ ಚೌಧರಿ. ಸೊ ಇದೆಲ್ಲ ನಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪೃಥ್ವಿ 2 ಸಕ್ಸಸ್ಫುಲಿ ಟೆಸ್ಟೆಡ್ ಚಂಡೀಪುರ್ ಒಡಿಶಾ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಈ ಥರ ನ್ಯೂಸ್ ಅಂತ ಹೇಳಿದ್ರೆ, ಒಂದು ನಾನು ನಿಮಗೆ ಹೇಳಿದೆ, ಒಂದು ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು ಅಥವಾ ಭಾರತದ ಡಿಫೆನ್ಸ್ ಮೇಲೆ ರಿಲೇಟೆಡ್ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಸೊ ಕ್ಷಿಪಣಿಗಳ ಬಗ್ಗೆ ಅಥವಾ ಯಾವುದನ್ನು ಟೆಸ್ಟ್ ಮಾಡಿದ್ದಾರೆ, ಸೊ ಅದು ಯಾವ ರೀತಿಯಾದಂತಹ ಕ್ಷಿಪಣಿ, ಎಲ್ಲಿ ಟೆಸ್ಟ್ ಮಾಡಿದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಗಳು ಮತ್ತು ಅದರ ಫುಲ್ ಫಾರ್ಮ್ಗಳು ಏನು, ಆ ರೀತಿಯಾದಂತಹ ಪ್ರಶ್ನೆಗಳು ಇದ್ರ ಮೇಲೆ ಸರ್ವೇ ಸಾಮಾನ್ಯ ಆಗಿದೆ ಎಲ್ಲ ಪೇಪರಲ್ಲಿ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಸೊ ಇದೇನು ಹೇಳುತ್ತೆ ಅಂದರೆ, ಒಂದು ಶಾರ್ಟ್ ರೇಂಜ್, ಒಂದು ಕಡಿಮೆ ವ್ಯಾಪ್ತಿಯ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ. ಇದೊಂದು ಪೃಥ್ವಿ 2 ಅಂತ ಕರೀತಾರೆ. ಇದನ್ನು ಇತ್ತೀಚೆಗೆ ಚಂಡೀಪುರ್ ಒಡಿಶಾದಲ್ಲಿ ಇದನ್ನು ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ನಿಮಗೆ ಮುಂದಿನ ಇದೇ ರೀತಿಯಾದಂಥ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪೃಥ್ವಿ 2 ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇದೊಂದು ಹೇಳಿಕೆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕ್ವಶನ್. ಸೊ ಇದ್ರ ಬಗ್ಗೆ ನೋಡೋಣ ಯಾವ್ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಇದೆ ಅಂತ. ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪೃಥ್ವಿ 2ನ ಯಶಸ್ವಿ ತರಬೇತಿ ಉಡಾವಣೆಯನ್ನು ಒಡಿಶಾದ ಚಂಡೀಪುರದಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ನಡೆಸಲಾಯಿತು. ಸೊ ಇದೊಂದು ಸ್ಟೇಟ್ಮೆಂಟ್ ಇದೆ. ಮತ್ತು ಇದು ಮೇಲ್ಮೈಯಿಂದ ಮೇಲ್ಮೈ ಕ್ಷಿಪಣಿಯಾಗಿದೆ. ಮತ್ತು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಇದರ ವ್ಯಾಪ್ತಿ 100ರಿಂದ 200 ಕಿಲೋಮೀಟರ್ ಆಗಿದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ಗಳು ಅಂತ ನೀವು ಆಯ್ಕೆ ಮಾಡಬೇಕಾಗತ್ತೆ. ಸೊ 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ನೀವು ಯಾವ ಸ್ಟೇಟ್ಮೆಂಟ್ ನಿಮಗೆ ಸರಿ ಅನಿಸ್ತಿದೆ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ A, B ಮತ್ತು C ಆಗಿದೆ. ಸೊ ನೀವು ನೋಡಿರ್ಬೋದು, ನಾನು ನಿಮಗೆ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೆ, ಇದೊಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೌದು, ಪೃಥ್ವಿ 2. ಇದರ ಯಶಸ್ವಿ ಉಡಾವಣೆ ಒಡಿಶಾದ ಚಂಡೀಪುರದಲ್ಲಾಗಿದೆ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಮೇಲ್ಮೈಯಿಂದ ಮೇಲ್ಮೈ ಕ್ಷಿಪಣಿ ಆಗಿದೆ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಹೌದು. ಇನ್ನು DRDO ಇಂದನೇ ಅಭಿವೃದ್ಧಿ ಪಡ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ಇದು ಕೂಡ ಸರಿ. ಆದರೆ ಈ 4ನೇ ಸ್ಟೇಟ್ಮೆಂಟ್ ಏನಿದೆ, ಇದರ ವ್ಯಾಪ್ತಿ 100ರಿಂದ 200 ಕಿಲೋಮೀಟ್ರು ಅಲ್ಲ. ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ರೂ ಸಹ ಇದರ ರೇಂಜ್ 250 to 350 ಕಿಲೋಮೀಟರ್ ರೇಂಜ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ ತುಂಬ ಹೊಸ ರೀತಿಯಾದಂಥ ಒಂದು ಸಮ್ಮೇಳನ ಮಾಡಿದ್ದಾರೆ, ಉನ್ಮೇಷ್ ಅಂತ ಹೇಳ್ಬಿಟ್ಟು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಲಿಟ್ರೇಚರ್. ಸೊ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಬಾರಿಗೆ ಇದು ಭಾರತದ ಅತಿದೊಡ್ಡ ಲಿಟ್ರೇಚರ್ ಫೆಸ್ಟಿವಲ್ ಅಂತ, 3 ದಿನದ ಒಂದು ಲಿಟರರಿ ಫೆಸ್ಟಿವಲ್ ಉನ್ಮೇಷ್ ಅಂತ ಹೇಳ್ಬಿಟ್ಟು ಎಲ್ಲಿ ಮಾಡ್ತಾರೆ ಅಂದರೆ ಶಿಮ್ಲಾದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಗೇಯ್ಟಿ ಥಿಯೇಟರ್ ಅನ್ನೋ ಕಡೆ ಶಿಮ್ಲಾದಲ್ಲಿ ಈ 3 ದಿನಗಳ ಹಿಮಾಚಲ್ ಪ್ರದೇಶದಲ್ಲಿ ಉನ್ಮೇಷನ್ನು ಮಾಡಿದ್ದಾರೆ. ಇನ್ನು ಈ ಉನ್ಮೇಷ್ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಮತ್ತು ಸಾಹಿತ್ಯ ಅಕಾಡೆಮಿಯವರ ಸಪೋರ್ಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಇದು ಮತ್ತು ಆಜಾದಿ ಕಿ ಅಮೃತ್ ಮಹೋತ್ಸವ ಅನ್ನೋ ಥೀಮಲ್ಲಿ ಅಥವಾ ಈಗೇನು ನಡೀತಾ ಇದೆ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬಿಟ್ಟು, ಸೊ ಅದರ ಅಡಿಯಲ್ಲಿ ಇದನ್ನು ಮಾಡಲಾಗ್ತಾ ಇದೆ. ಮತ್ತು ನೀವೇನು ತಿಳ್ಕೊಬೇಕಂತ ಹೇಳಿದ್ರೆ 1000 ಬುಕ್ಸ್ ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಡಿಸ್ಪ್ಲೇ ಮಾಡಲಾಗಿರುತ್ತೆ. ಮತ್ತು ಇದಕ್ಕೆ ಒಂದು 15 ದೇಶಗಳಿಂದ ಕ್ರಿಟಿಕ್ಸು, ಪೋಯಟ್ಸು, ಟ್ರಾನ್ಸ್ಲೇಟರ್ಸು, ರೈಟರ್ಸು 425 ಜನ ಅಷ್ಟು ರೆಪ್ರೆಸೆಂಟ್ ಮಾಡಲಿದ್ದಾರೆ. ಮತ್ತು ಓವರಾಲ್ ಒಂದು 60 ಲ್ಯಾಂಗ್ವೇಜ್ಗಳು ಇರುವಂತಹ ಬುಕ್ಸ್ಗಳನ್ನು ಇಲ್ಲಿ ಇಡಲಾಗಿರುತ್ತೆ. ಸೊ ಇದೊಂದು 3 ದಿನದ ಒಂದು ಭಾರತದ ಅತಿ ದೊಡ್ಡ ಲಿಟ್ರೇಚರ್ ಇವೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆ ಬರುತ್ತೆ ನೋಡೋಣ. ಭಾರತದ ಅತಿ ದೊಡ್ಡ 3 ದಿನಗಳ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವ ಉನ್ಮೇಷ್ ಎಲ್ಲಿ ಆರಂಭವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಶಿಮ್ಲಾ. ಇನ್ನು ಈ ಕ್ಯಾಬಿನೆಟ್ ಅನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಹಿಮಾಚಲ್ ಪ್ರದೇಶ. ವಿಶ್ವದ ಅತಿ ಎತ್ತರದ ಸುರಂಗ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ಎಲ್ಲಿ ಸ್ಥಾಪಿಸಲಾಗಿದೆ? ಅದು ಶಿಂಕು ಲಾ ಪಾಸ್. ಈ ಸುರಂಗವು ಹಿಮಾಚಲ್ ಪ್ರದೇಶದಿಂದ ಲಡಾಖ್ಗೆ ಸಂಪರ್ಕ ಕಲ್ಪಿಸಲಿದೆ. ಸೊ ನಾನು ಹೇಳಿದೆ ನಿಮಗೆ, ಯಾವುದೇ ಒಂದು ಪ್ರಚಲಿತ ಘಟನೆಯಲ್ಲಿ ನಿಮಗೆ ಒಂದು ಸ್ಟ್ರಾಟಜಿಗೆ ಪಾಯಿಂಟ್ ಸಿಕ್ತು ಅಂತ ಹೇಳಿದ್ರೆ, ಈಗ ಒಂದು ಹಿಮಾಚಲ್ ಪ್ರದೇಶ ಅಂತ ಏನು ಸಿಕ್ಕಿದೆ ನಮಗೆ, ಸೊ ಹಿಮಾಚಲ್ ಪ್ರದೇಶದ ಬಗ್ಗೆ ನೀವು ಒಂದಿಷ್ಟು ಹಲವಾರು ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ಸೊ ಹಾಗೆ ನೀವು ಕರೆಂಟ್ ಅಫೇರ್ಸ್ನ ನೀವು ಓದಬೇಕಾಗತ್ತೆ. ನಂತರ ಇರುವಂತಹ ಒಂದು ಆರ್ಟಿಕಲ್ನ ನೋಡೋಣ. ಇದು ದ ಹಿಂದೂ ನ್ಯೂಸ್ ಪೇಪರಿಂದ ತೆಗೆದುಕೊಂಡಂಥದ್ದು.
ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಪ್ರೂವ್ಸ್ ಮೆಗಾ 5G ಆಪ್ಷನ್ ಫ್ರಮ್ ಜುಲೈ ಎಂಡ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ಇಂಟರ್ನೆಟ್ ಡೆವಲಪ್ ಆಗ್ತಾ ಇದೆ. ಸೊ ಈಗ 5G ಅನ್ನೋ ಒಂದು ಸ್ಪೆಕ್ಟ್ರಮ್ ಬಂದಿದೆ. ಈಗ 5G ಅನ್ನೋ ಸ್ಪೆಕ್ಟ್ರಮಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 72 GHz ಅನ್ನೋ ಒಂದು ಬ್ಯಾಂಡ್, ಸ್ಪೆಕ್ಟ್ರಮ್ ಬ್ಯಾಂಡ್ ಇರುತ್ತೆ. ಸೊ ಇದನ್ನು ಯಾರು ಖರೀದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ಆಕ್ಷನ್ನ ಮಾಡ್ತಿದ್ದಾರೆ. ಸೊ 1G ಗಾಗಿ 1979ನಲ್ಲಿ ಮಾಡಿದರು, 2G ಗಾಗಿ 1991ನಲ್ಲಿ, 2.5Gಗೆ 2000ನಲ್ಲಿ, 3Gಗೆ 2001ನಲ್ಲಿ, 4Gಗೆ 2010ನಲ್ಲಿ, ಹಾಗೆ 5Gಗೆ 2020ಅಲ್ಲಿ ಮಾಡಿದ್ದಾರೆ. ಸೊ ಇದು 10 ವರ್ಷಗಳ ಅವಧಿಯಲ್ಲಿ ಮಾಡ್ತಾಯಿದ್ರು. ಬಟ್ ಈಗ 5Gಗೆ 20 ವರ್ಷಗಳ ಅವಧಿಯಲ್ಲಿ ಟೆಂಡರನ್ನು ಕರೆದಿದ್ದಾರೆ. ಸೊ ಇದನ್ನು ಆಕ್ಷನಿಗೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಅಥವಾ ಟೆಕ್ ಫರ್ಮ್ಸ್ ಏನಿದೆ ಸೊ ಅವೆಲ್ಲ ಭಾಗವಹಿಸಲಿದೆ. ಸೊ ಟ್ರಾಯ್ ಇದನ್ನು ನಿರ್ಧರಿಸಲಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಟ್ರಾಯ್. ಸೊ ಅವರಿಂದ ಇದನ್ನು ಮಾಡಲಿದ್ದಾರೆ. ಸೊ ಜುಲೈ ಎಂಡೊಳಗೆ ಈ 72 GHz ಸ್ಪೆಕ್ಟ್ರಮ್ದು 5G ಬ್ಯಾಂಡ್ ಏನಿದೆ ಸೊ ಇದನ್ನು ಹರಾಜು ಮಾಡಲಾಗಿದೆ ಅಥವಾ ಆಕ್ಷನ್ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ವಿಷಯವನ್ನು ತಿಳ್ಕೊಳ್ಳಿ. ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಅಧಿಸೂಚನೆಯ ಪ್ರಕಾರ 5G ಸ್ಪೆಕ್ಟ್ರಮನ್ನು ಎಷ್ಟು ವರ್ಷಗಳವರೆಗೆ ಹರಾಜು ಮಾಡಲಾಗುತ್ತೆ? ಅಕಾರ್ಡಿಂಗ್ ಟು ರೀಸೆಂಟ್ಲಿ ರಿಲೀಸ್ ನೋಟಿಫಿಕೇಶನ್ 5G ಸ್ಪೆಕ್ಟ್ರಮ್ ವಿಲ್ ಬಿ ಆಕ್ಷನ್ ಫಾರ್ ಹೌ ಮೆನಿ ಇಯರ್ಸ್? ಸರಿಯಾದ ಉತ್ತರ 20 ವರ್ಷ. ನಾನು ನಿಮಗೆ ಹೇಳಿದೆ ಮುಂಚೆ ಎಲ್ಲ 10 ವರ್ಷಕ್ಕೆ ಮಾಡ್ತಿದ್ರು, ಈ ಬಾರಿ 20 ವರ್ಷಕ್ಕೆ ಮಾಡಿದ್ದಾರೆ. ಇನ್ನು ಇದರ ಗರಿಷ್ಠ ಮಿತಿ 72 GHz ಆಗಿರುತ್ತೆ. ಸೊ ಇದು ಕೂಡ ನಾನು ನಿಮಗೆ ಹೇಳಿದ್ದೆ. ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇಂದ ತೆಗೆದುಕೊಂಡಂಥದ್ದು. ಸೊ ಇದೇನು ಹೇಳ್ತೀವಿ ಅಂದರೆ ಶ್ರೀ ನಿತಿನ್ ಗಡ್ಕರಿ ಎಂಫಸೈಸಸ್ ಆನ್ ಮೇಂಟೈನಿಂಗ್ ಈಕ್ವಿಲಿಬ್ರಮ್ ಬಿಟ್ವೀನ್ ಎಕಾಲಜಿ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಂದ ಬಂದಿರುವಂಥದ್ದು. ಸೊ ಇವರು ಇತ್ತೀಚೆಗೆ ಇಂಡಸ್ಟ್ರಿಯಲ್ ಡಿಕಾರ್ಬನೇಷನ್ ಸಮಿಟ್ IDS 2022 ಅಂತ ಹೇಳಿಬಿಟ್ಟು ಒಂದು ಸಮ್ಮಿಟನ್ನು ಮಾಡಿದ್ದಾರೆ, ಒಂದು ಸಮ್ಮೇಳನ ಮಾಡಿದ್ದಾರೆ. ಸೊ ಅದು ಏನಂತ ಹೇಳಿದ್ರೆ ರೋಡ್ ಮ್ಯಾಪ್ ಫಾರ್ ಕಾರ್ಬನ್ ನ್ಯೂಟ್ರಿಲಿಟಿ ಬೈ 2070. 2070ರ ವೇಳೆಗೆ ಕಾರ್ಬನ್ ನ್ಯೂಟ್ರಿಲಿಟಿಯನ್ನು ಮಾಡಿರಬೇಕು ಅಂತ ಹೇಳ್ಬಿಟ್ಟು ಒಂದು ರೋಡ್ ಮ್ಯಾಪನ್ನು ಹಾಕ್ಕೊಳ್ಳಿಕ್ಕೆ ಸೊ ಇವರು ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಸಮ್ಮಿಟ್ 2022 ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ IDS 2020 ಎಲ್ಲಿ ಆಯೋಜಿಸಲಾಗಿತ್ತು? ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್. ನಾನು ಹೇಳಿದೆ ಈ ಥರ ಸಮ್ಮಿಟ್ಗಳಾಯಿತು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಮತ್ತು ಇದು ಎಷ್ಟನೇ ಆವೃತ್ತಿ, ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಿದೆ. ಇನ್ನು COP 26 ಎಲ್ಲಿ ಜರುಗಿತ್ತು ಅಂದರೆ ಗ್ಲಾಸ್ಗೋ UK. COP 27 ಎಲ್ಲಿ ಜರುಗಲಿದೆ ಅಂದರೆ ಅದು ಈಜಿಪ್ಟ್. ಸ್ಟಾಕ್ಹೋಮ್ +50 ಸಮ್ಮೇಳನ ಎಲ್ಲಿ ಜರುಗಿತ್ತು ಅಂದರೆ ಸ್ವೀಡನ್. ಸೊ ಇದೆಲ್ಲ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಚಸ್ ಅಪ್ ಟು 2 years to 69.7. ನೋಡಿ, ಜಾಗತಿಕವಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ವರ್ಷ ಬದುಕ್ಬೋದು ಅಂತ ಹೇಳಿದ್ರೆ 72.6 ವರ್ಷ ಆ್ಯಾವ್ರೇಜ್ ಇದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅದೇ ಭಾರತದ ಎಷ್ಟಿತ್ತು ಅಂದರೆ 69.7 ಇದೆ. ಅದು 2015ರಿಂದ 19 ಪೀರಿಯಡ್ ಒಳಗೆ. ಸೊ ನೀವು ಒಂದೇನು ಗಮನಿಸಬೇಕು ಅಂದರೆ IMR ಅಂತ ಹೇಳ್ಬಿಟ್ಟು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಷಿಯೋ ಅಂತ. ಸೊ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಷಿಯೋ ಏನು ಹೇಳುತ್ತೆ ಅಂದರೆ 1000 ಲೈವ್ ಬರ್ತ್ಸಲ್ಲಿ ಅಂದರೆ 1000 ಹುಟ್ಟಿರುವಂತಹ ಮಗುಗಳಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಗುಗಳಲ್ಲಿ ಸೊ ಎಷ್ಟು ಮಗು ಬದುಕಿದೆ ಅಂತ ಹೇಳ್ಬಿಟ್ಟು ರೇಷಿಯೋ ಮಾಡ್ತೀವಲ್ಲ ಅದನ್ನು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಇದು ಒಂದೊಂದು ದೇಶಕ್ಕೆ ಜಾಸ್ತಿ ಇರುತ್ತೆ, ಒಂದೊಂದು ರಾಜ್ಯಕ್ಕೆ ಕಡಿಮೆ ಇರುತ್ತೆ. ಸೊ ಇದರಿಂದ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿನ ಕೂಡ ಅಳಿತೇವೆ. ನೀವು ನೋಡ್ಬೋದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಷಿಯೋ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದ್ದು ಜಾಸ್ತಿ ಇದೆ, ಸೊ ಹೈಯೆಸ್ಟ್ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಗ 69.7 ವರ್ಷ ಆಗಿದೆ ಭಾರತದ್ದು. ಇದ್ರ ಕೂಡ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಸೊ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಮಾದರಿ ನೋಂದಣಿ ವ್ಯವಸ್ಥೆಯಾದ ಇತ್ತೀಚೆಗೆ ಮಾಹಿತಿ ಪ್ರಕಾರ 2000 ವರ್ಷದ ಭಾರತದ ಜನನದ ಜೀವಿತಾವಧಿ ಎಷ್ಟು ಅಂತ ಹೇಳ್ಬಿಟ್ಟು ಸೊ ಇದು ನಿಮಗೆ ಗೊತ್ತು, ನಾನು ಈಗ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ 69.7 years. ಇನ್ನು ಜನಗಣತಿ 2011ರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಇಂಡಿಯಾ ಕ್ಲೈಮ್ಸ್ 3 spots ಆನ್ 2022 ಗ್ಲೋಬಲ್ ಪೀಸ್ ಇಂಡೆಕ್ಸ್. ಐಸ್ಲ್ಯಾಂಡ್ ಮೋಸ್ಟ್ ಪೀಸ್ಫುಲ್ ಅಂದರೆ ಪೀಸ್ ಶಾಂತಿಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಭಾರತ 3 ಸ್ಥಾನವನ್ನು ಏರಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಸೊ 135 ರ್ಯಾಂಕ್ನ ಪಡ್ಕೊಂಡಿದೆ 163 ಕಂಟ್ರಿಯಲ್ಲಿ. ಸೊ ಅದಷ್ಟು ಒಳ್ಳೆ ರ್ಯಾಂಕ್ ಇಲ್ಲ, ಬಟ್ ಕಳೆದ ಬಾರಿಗಿಂತ 3 ಸ್ಥಾನ ಉತ್ತಮವಾಗಿದೆ. ಇನ್ನು 2022 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಏನಿದೆ ಸೊ ಇದು ಯಾರಿಂದ ಬಿಡುಗಡೆ ಮಾಡಲಾಗುತ್ತೆ ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಥಿಂಕ್ ಟ್ಯಾಂಕ್ ಅಂತ ಒಂದು ಇನ್ಸ್ಟಿಟ್ಯೂಟ್. ಥಿಂಕ್ ಟ್ಯಾಂಕ್ ಏನಂತ ಅಂತಾರಂದರೆ ಸೊ ಇದೊಂದು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ IEP ಅಂತ ಒಂದು ಥಿಂಕ್ ಟ್ಯಾಂಕ್ ಇದೆ. ಸೊ ಅದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ. ಸೊ ಅವರು ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ GPI ಅಂತ
ಏನು ಕರಿತೀವಿ, ಸೊ ಅದನ್ನು ಬಿಡುಗಡೆ ಮಾಡಿದೆ 2022. ಸೊ ಐಸ್ಲ್ಯಾಂಡ್ ಮೋಸ್ಟ್ ಪೀಸ್ಫುಲ್ ಕಂಟ್ರಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಕೋವಿಡ್-19 ಪ್ಯಾಂಡಮಿಕ್ಕನ್ನು ಮತ್ತು ಹೆಂಗೆ ಮಾಡಿದ್ರು, ಕಮ್ಯುನಲ್ ವಯೋಲೆನ್ಸು, ಸೊ ಇದನ್ನೆಲ್ಲ ಭಾರತದ ಈ ಫ್ಯಾಕ್ಟರ್ಸ್ ಮಾಡ್ತು ನಮಗೆ ಭಾರತದ ಪೀಸ್ ರ್ಯಾಂಕಿಂಗ್ ಮೇಲೆ ಹೊಡೆತ ಬೀಳೋ ರೀತಿ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಂಕ 2022ರಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ, ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ರೀಸೆಂಟ್ಲಿ ರಿಲೀಸ್ಡ್ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2022 ಅಂದರೆ ಸರಿಯಾದ ಉತ್ತರ 135ನೇ ಸ್ಥಾನ. ಇನ್ನು ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ 2022ರಲ್ಲಿ 180ನೇ ಸ್ಥಾನ, ವಿಶ್ವ ವಾಯುಶಕ್ತಿ ಸೂಚ್ಯಂಕದಲ್ಲಿ 3ನೇ ಸ್ಥಾನ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ 150ನೇ ಸ್ಥಾನ, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ 136th ಪೊಸಿಷನಲ್ಲಿ ಭಾರತ ಇದೆ. ಇನ್ನೊಂದು ಲಾಸ್ಟ್ ಆರ್ಟಿಕಲ್ನ ನೋಡೋಣ. ಇದೇನು ಹೇಳುತ್ತೆ ಅಂದರೆ, ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅಡ್ರೆಸಸ್ ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ಡೇ 2022 ಇನ್ ನ್ಯೂ ಡೆಲ್ಲಿ. ಸೊ ಯೂನಿಯನ್ ಮಿನಿಸ್ಟರ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಏನು ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಯಾರಿದ್ದಾರೆ, ಭೂಪೇಂದ್ರ ಯಾದವ್ ಅವರಿದ್ದಾರೆ. ಸೊ ಅವರು ಇತ್ತೀಚೆಗೆ ಈ ಡೆಸರ್ಟಿಫಿಕೇಷನ್ ಮತ್ತು ಡ್ರಾಟ್ ಡೇ ಅನ್ನೋನ್ನ ಉದ್ದೇಶಿಸಿ ಮಾತಾಡ್ತಾ ಡಿಗ್ರೇಡೇಷನ್ ನ್ಯೂಟ್ರಿಲಿಟಿ ಮತ್ತು 23 ಮಿಲಿಯನ್ ಹೆಕ್ಟರ್ಸ್ ಅಷ್ಟು ಡಿಗ್ರೇಡೆಡ್ ಲ್ಯಾಂಡನ್ನು 2030 ವೇಳೆಗೆ ಪುನಶ್ಚೇತನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ, ಡೆಸರ್ಟೇಷನ್ ಆ್ಯಂಡ್ ಡ್ರಾಟ್ ಡೇ 2022 ಬಗ್ಗೆ ಮಾತಾಡ್ತಾ ಈ ವಿಚಾರವನ್ನು ಹೇಳಿದ್ದಾರೆ. ಸೊ ಇದು 14ನೇ COP14 ಅಂತ ನಾನು ನಿಮಗೆ ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೆ. ಸೊ ಈ COP14 ಅಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದರು. ಬರಡು ಭೂಮಿ ಅಥವಾ ಬರಡು ಆಗುವಂತಹ, ಡೆಸರ್ಟಿಫಿಕೇಷನ್ ಆಗುವ, ಮರಳುಗಡಲಾಗುವಂತಹ, ಮರಳು ಆಗ್ತಾ ಇರುವಂತಹ ಕಾಡುಗಳು ಅಥವಾ ಪ್ರದೇಶಗಳ ಬಗ್ಗೆ ಇದು ಮಾತಾಡುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇದು ಪ್ರತಿ ವರ್ಷ ಇದನ್ನು ಸ್ಮರಣಾರ್ಥ ದಿನವನ್ನು, ಕಮಾಮರೇಟ್ಸ್ ಅಂದರೆ ಸ್ಮರಣಾರ್ಥ ದಿನವನ್ನು ಮಾಡಲಾಗುತ್ತೆ. ಈ ವರ್ಷದ ಥೀಮ್ ಏನಂತ ಹೇಳಿದ್ರೆ, ರೈಸಿಂಗ್ ಅಪ್ ಫ್ರಮ್ ಡ್ರಾಟ್ ಟುಗೆದರ್ ಅಂತ ಹೇಳಿಬಿಟ್ಟು ಸೊ ಈ ವರ್ಷದ ಥೀಮ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರ್ಬೋದು ನೋಡೋಣ. ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಜೂನ್ 17. ಇನ್ನು ವಿಶ್ವ ಮರುಭೂಮೀಕರಣ ಮತ್ತು ಬರದ ದಿನದ ಥೀಮ್ ಏನಂದರೆ, ರೈಸಿಂಗ್ ಅಪ್ ಫ್ರಮ್ ಡ್ರಾಟ್ ಟುಗೆದರ್ ಅಂತ. ವಿಶ್ವ ರಕ್ತದಾನಿಗಳ ದಿನ ಜೂನ್ 14, ವಿಶ್ವ ಬ್ರೈನ್ ಟ್ಯೂಮರ್ ದಿನ ಜೂನ್ 8. ಇದನ್ನೆಲ್ಲ ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ವಿ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ಗೆ ಬಂದಿದ್ದೇವೆ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಘೋಷಿಸಿದ ಅಗ್ನಿಪಥ ಯೋಜನೆ ನೇಮಕಾತಿ ವಯಸ್ಸನ್ನು 20ರಿಂದ 23ಕ್ಕೆ ಏರಿಸಿದೆ. ಸೊ ನಿಮಗೆ ಗೊತ್ತಿತ್ತು, ಮುಂಚೆ ನಾನು ಕಳೆದ ಸಂಚಿಕೆಯಲ್ಲಿ ಅಗ್ನಿಪಥದ ಬಗ್ಗೆ ಹೇಳಿದೆ. ಇದು 17 21 ವರ್ಷದ ಯುವಕರಿಗೆ ಗುತ್ತಿಗೆ ಆಧಾರದ ಮೇಲೆ 4 ವರ್ಷದ ಭಾರತದ ವಾಯುಪಡೆ, ಸೇನಾಪಡೆ ಅಥವಾ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನು 46,000 ವ್ಯಕ್ತಿಗಳಿಗೆ ಕೊಡಲಾಗಿತ್ತು. ಸೊ ಅಗ್ನಿಪಥ ಯೋಜನೆ ಅಂತ ಅದರ ವಯಸ್ಸನ್ನು 23ಕ್ಕೆ ಏರಿಸಿದ್ದಾರೆ ಈಗ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು US ಅಧ್ಯಕ್ಷ ಜೋ ಬಿಡನ್ ಅವರು ಭಾರತೀಯ ಮೂಲದ ಆರತಿ ಪ್ರಭಾಕರ್ ಅವರನ್ನು ವೈಟ್ ಹೌಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಯಾರು ಅಂದರೆ ಆರತಿ ಪ್ರಭಾಕರ್. ನೆಕ್ಸ್ಟು ಬೆಂಗಳೂರು 2022ರಲ್ಲಿ ಟೆಕ್ ವೆಂಚರ್ ಕ್ಯಾಪಿಟಲ್ VC ವೆಂಚರ್ ಕ್ಯಾಪಿಟಲ್ ಹೂಡಿಕೆಗಾಗಿ ಏಷ್ಯಾದ ಪ್ರಮುಖ ನಗರ ಮತ್ತು ವಿಶ್ವದ 5ನೇ ಶ್ರೇಯಾಂಕದ ಕೇಂದ್ರವಾಗಿದೆ. ಇದು ತುಂಬ ಪ್ರಮುಖ, ಯಾಕಂದರೆ ಇದು ನಮ್ಮ ಬೆಂಗಳೂರು ಅಲ್ಲಿ ಆಗಿರುವಂಥದ್ದು. ಮತ್ತು ಇತ್ತೀಚೆಗೆ 12ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯು ಬೀಜಿಂಗ್ನಲ್ಲಿ ಜರುಗಿತು. ಭಾರತದಿಂದ ಅಜಿತ್ ದೋವಲ್ ಭಾಗವಹಿಸಿದರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಏನಿರ್ತಾರೆ, ಅವರ ಸಭೆಯನ್ನು ಬೀಜಿಂಗ್ನಲ್ಲಿ ಜರುಗಿತಂತೆ. ಇದು ಬ್ರಿಕ್ಸ್ ದೇಶದ್ದು. ಸೊ ಅದಕ್ಕೆ ನಮ್ಮ ಭಾರತದ ಅಜಿತ್ ದೋವಲ್ ಅವರು ಭಾಗವಹಿಸಿದರು. ಇನ್ನು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತೀಯ ಅಥ್ಲೆಟಿಕ್ ಫೆಡರೇಷನ್ 37 ಜನರ ಅಥ್ಲೆಟಿಕ್ ತಂಡವನ್ನು ಪ್ರಕಟಿಸಿದ್ದು, ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ತಂಡವನ್ನು ಮುನ್ನಡೆಸಲಿದ್ದಾರೆ. ಸೊ ಇದು ಕೂಡ ನಿಮಗೆ ನೆನಪಲ್ಲಿರಲಿ. ಇತ್ತೀಚೆಗೆ ನೆದರ್ಲ್ಯಾಂಡ್ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ಏಕದಿನ ಕ್ರಿಕೆಟ್ನಲ್ಲಿ 498 ರನ್ನ ಗಳಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದೆ. ಇದು ನೋಡಿ, ODI ಕ್ರಿಕೆಟಲ್ಲಿ ಇದು ಅತ್ಯಂತ ಹೆಚ್ಚಿನ ರನ್ ಆಗಿದೆ. 498 ಟಾರ್ಗೆಟ್ ಮಾಡಿದರೆ ತುಂಬ ದೊಡ್ಡ ಟಾರ್ಗೆಟ್ ಆಗಿದೆ. ಸೊ ಜಾಸ್ ಬಟ್ಲರ್ ಇವರೆಲ್ಲ ಉತ್ತಮವಾಗಿ ಸ್ಕೋರ್ ಮಾಡಿದರು.
ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಜೂನ್ 15ರಂದು ಜಾಗತಿಕ ಗಾಳಿ ದಿನವನ್ನು ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಮತ್ತು ಇದನ್ನು ಗಾಳಿ ಶಕ್ತಿ ಸಾಧ್ಯತೆಗಳನ್ನು ಕಂಡುಹಿಡಿಯುವ ದಿನವೆಂದು ಗುರುತಿಸಲಾಗುತ್ತೆ. ಯಾವ ದಿನ ಅಂತ ಹೇಳಿದ್ರೆ ಜೂನ್ 15ನೇ ತಾರೀಕು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದು ಇವತ್ತಿನ ಆನ್ಲೈನ್ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಇವತ್ತಿನ ಬೋನಸ್ ಪ್ರಶ್ನೆ ನೋಡೋಣ. ಇವತ್ತಿನ ಬೋನಸ್ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಏಷ್ಯಾದ ಗ್ಲೋಬಲ್ ಸ್ಟಾರ್ಟಪ್ ಆಫ್ ಎಕೋಸಿಸ್ಟಮ್ ವರದಿ 2022ರಲ್ಲಿ ಭಾರತದ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಬಿನ್ ರ್ಯಾಂಕ್ಡ್ ದ ಫಸ್ಟ್ ಪೊಸಿಷನ್ ಇನ್ ಏಷ್ಯಾಸ್ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರಿಪೋರ್ಟ್ 2022? ಒಡಿಶಾ, ಜಾರ್ಖಂಡ್, ಕೇರಳ, ತಮಿಳುನಾಡು. ಸೊ ಯಾವ ರಾಜ್ಯವು ಸ್ಟಾರ್ಟಪ್ ಆಧಾರಿತ ಒಂದು ಎಕೋಸಿಸ್ಟಮಲ್ಲಿ ವರದಿಯಲ್ಲಿ ಏಷ್ಯಾದಲ್ಲಿ ಬಂದಂಥ ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕಾಗತ್ತೆ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರನ್ನು ತಿಳಿಸ್ಬೇಕಾಗತ್ತೆ, ಸೂಕ್ತವಾದ ಉತ್ತರವನ್ನು ನಾವು ನೀಡ್ತೇವೆ. ಇನ್ನು ಇದೇ ರೀತಿಯಾದಂತಹ ಕಂಟೆಂಟಿಗೆ ನೀವು ಅಚಯೋಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಂಡೇ ಟೆಸ್ಟ್ ಪ್ರತಿ ಭಾನುವಾರನೂ ಒಂದು ಸಂಡೇ ಟೆಸ್ಟನ್ನು ಮಾಡಲಾಗುತ್ತೆ. ಸೊ ನಾಳಿನ ಅಥವಾ ಈ ಬಾರಿಯ ಭಾನುವಾರ ಕೂಡ ಒಂದು ಸಂಡೇ ಟೆಸ್ಟ್ ಇದೆ. ಸೊ ಅದನ್ನು ಕೂಡ ಭಾಗವಹಿಸಿ ಬರೆದ್ಬಿಟ್ಟು ಇದಕ್ಕೆ ನೀವು ನಿಮ್ಮ ಸಂಡೇ ಟೆಸ್ಟ್ನ ಸ್ಕೋರ್ಗಳನ್ನು ಕೂಡ ನೋಡ್ಕೊಬೋದು. ಸೊ ನಿಮಗೆ ಸಂಡೇ ಟೆಸ್ಟ್ ಕ್ವಶನ್ ಪೇಪರ್ ಆಗಿರ್ಬೋದು, ಈ ಕರೆಂಟ್ ಅಫೇರ್ಸ್ PDF ಆಗಿರ್ಬೋದು. ಸೊ ಅದನ್ನೆಲ್ಲ ನಿಮಗೆ ಅಚಯೋಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಗುಂಪಲ್ಲಿ ಶೇರ್ ಮಾಡಲಾಗುವುದು. ಸೊ ಅದಕ್ಕೆ ಜಾಯ್ನ್ ಆಗಿ. ಮತ್ತು ESIC, RRB, ಬ್ಯಾಂಕಿಂಗ್, ರೈಲ್ವೇಸ್ ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ಅಚಯೋಸ್ ಬ್ಯಾಂಕಿಂಗ್ ಚಾನಲ್ ಇದೆ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಂತರ ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ಮತ್ತು ಕಂಟೆಂಟ್ ವಿಡಿಯೋಗಳಿಗೆ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೊಸ ಬ್ಯಾಚ್ಗಳು ಪ್ರಾರಂಭವಾಗಿದೆ. ಮಾರ್ನಿಂಗ್ ಬ್ಯಾಚಸ್, ಈವ್ನಿಂಗ್ ಬ್ಯಾಚಸ್, ಸ್ಟೇಟ್, ಸೆಂಟ್ರಲ್, PGCET, ಡಿಪ್ಲೊಮೊ CET, ಹಾಗೆಯೇ ನೀಟ್ ಲಾಂಗ್ ಟರ್ಮ್ ಈ ರೀತಿಯಾದಂತಹ ಎಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮಲ್ಲಿ ಕೋಚಿಂಗನ್ನು ನೀಡಲಾಗುತ್ತೆ. ಸೊ ಅದರ ಮಾಹಿತಿಗಾಗಿ, ಹೊಸ ಬ್ಯಾಚ್ಗಳ ಮಾಹಿತಿಗಾಗಿ ನೀವು ನಮ್ಮ ಅಚಯೋಸ್ ಅಕಾಡೆಮಿಯ ಸಂಸ್ಥೆಗೆ ಭೇಟಿ ನೀಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.